ಇವತ್ತು ಟೋಟಲ್ ಒಂದು ರೂಟ್ ಮ್ಯಾಪ್ ಫೈನಲ್ ಆಗಿರುವಂಥದ್ದು. ರಾಯಚೂರು ಜಿಲ್ಲೆಯ ಲಿಂಗಸಗೂರಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿಂಧನೂರು, ಕಾರ್ಪೆಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. 1ನೇ ತಾರೀಕು ಪ್ರಾರಂಭ ಆಗುವಂಥ ಈ ಒಂದು ಪಾದಯಾತ್ರೆ 9 ಅಥವಾ 10 ಅಂದರೆ ನಾಳೆ ಇಡೀ ನಮ್ಮ ಪಕ್ಷದ ಕಡೆಯಿಂದ ತಂಡ ರಾಜೀವ್ ಕುರ್ಚಿಯವರ ನೇತೃತ್ವದಲ್ಲಿ ಎಲ್ಲ ರೂಟ್ಗಳನ್ನು ಎಲ್ಲೆಲ್ಲಿ ಹಾಲ್ಟ್ ಮಾಡಬೇಕು, ಹೇಗೆ ಅದೆಲ್ಲದನ್ನು ಕೂಡ ಫೈನಲ್ ಮಾಡ್ತಾ ಇದ್ದಾರೆ. ಸರಿಸುಮಾರು 175 ಕಿಲೋಮೀಟ್ರ್ ಪಾದಯಾತ್ರೆ ಇದಾಗಿರುತ್ತೆ. ಸೊ ಹಾಗಾಗಿ ಕೊನೆಯಾಗಿ ಅಂದರೆ 9ನೇ ತಾರೀಕು ಅಥವಾ 10ನೇ ತಾರೀಕು ಸಮಾರೋಪ ಮಾಡುವಂಥ ಒಂದು ವಿಷಯ ಒಂದು ನಾಳೆ ನಾಡಿದ್ರಲ್ಲಿ ನಮಗೆ ಆ ರೂಟ್ ಬಗ್ಗೆ ಅಂದರೆ ಆ ಡಿಸ್ಟೆನ್ಸಲ್ಲೂ ಕೂಡ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸಮಾರೋಪ 9 ಅಥವಾ 10 ಇರ್ಬೋದು, ಡೇಟ್ ಫೈನಲ್ ಆಗ್ತದೆ. ಸರ್, ಇದರ ನಡುವೆ ಸಚಿವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ಸಿಎಂಗೆ ಫೋನ್ ಮಾಡಿ ಹೇಳಿದಾರಂತೆ, ಸಾಕಷ್ಟು ವಿದ್ಯಮಾನ ನಡೀತಾ ಇದೆ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಪಕ್ಷ ಸರ್ಕಾರಕ್ಕೆ ಮುಜುಗರ ತಪ್ಪುತ್ತೆ ಅಂತ ನಾಗೇಂದ್ರ ಅವರು ಸಿಎಂಗೆ ಹೇಳಿದ್ದಾರೆ ಅನ್ನೋಂಥ ಚರ್ಚೆ ನಡೀತಾ ಇದೆ. ಅದನ್ನು ನಾನು ಮಾಧ್ಯಮಗಳ ಮೂಲಕ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬ ಒಂದು ಗೌರವಯುತವಾಗಿ ಇರ್ತಾ ಇದೆ. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರೋದು ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ. ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಳ್ತಾ ಇರೋದು ಸರಿಯಾದ ವಿಚಾರ ಗೊತ್ತಿಲ್ಲ. ಆದರೆ ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಧಾ ಮೋಹನ್ ಸಿಗಲ್ವಾಲ್ ಅವರ ಸಮಕ್ಷಮದಲ್ಲಿ ಇವತ್ತೆಲ್ಲ ಒಂದು ತೀರ್ಮಾನ ಆಗಿರೋದು. ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡ್ತಾರೆ ಇನ್ನೊಂದು ವಿಚಾರಗಳು ಇನ್ನೂ ಸ್ಪಷ್ಟವಾಗದೇ ಇರುವಂಥ ಈ ಸಂದರ್ಭದಲ್ಲಿ ಜೊತೆಗೆ ಅವರು ರಾಜೀನಾಮೆ ಕೊಟ್ಟರೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಇವತ್ತೇನು ರೈತರ ಪರ ಸಮಸ್ಯೆಗಳಾಗಿರ್ಬೋದು, ನಾವಲ್ಲಿ ಜಲಾಶಯದ ಬಗ್ಗೆ ಆಗಿರ್ಬೋದು ಮತ್ತು ಬರದ ಬಗ್ಗೆ ಆಗಿರ್ಬೋದು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಪಾದಯಾತ್ರೆ ಮಾಡಬೇಕಂತ ಹೇಳಿ ಇವತ್ತೇನು ಪಕ್ಷದ ನಿರ್ಧಾರ ಏನಿದೆ ಅದನ್ನು ಅಂತಿಮವಾಗಿ ಇವತ್ತು ಫೈನಲ್ ಮಾಡಬೇಕು. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.